ಏನ್ಲ ಓದಿಕೇತ ಸಿದ್ದಣ್ಣ ರಾಜೀನಾಮೆ ಕೂಡ ಮುಂಚೆ ಹಂಗ ಮಾಡ್ಬಿಡ್ತದಿ ಹಿಂಗ ಮಾಡ್ಬಿಡ್ತದಿ ಪಾಲ್ಟಿನ ಎರಡು ತುಕಡ ಮಾಡಾಕ್ತದಿ ಹೈಕಮಾಂಡ್ನಿ ಎದುರಿಸಿ ಓಡಿಸ್ಬಿಡ್ತದಿ ಅಂತಿದ್ದಿ. ಈಗ ನೋಡಿದ್ರಿ ಸೀದಾ ಸಿಂಪಲ್ ಆಗಿ ಬರ್ಕೊಟ್ಟಿದ್ವಲ್ಲ ಸಿದ್ದಣ್ಣ. ಅದೇ ಕಣ ನಂಗೂ ಆಶ್ಚರ್ಯ ಆಗಿರೋದು, ಕಾಂಗ್ರೆಸ್ ಹೈಕಮಾಂಡಿನವೇ ನಂಬಕೈತಿಲ್ಲ ಅಂತವೇ ಕಣೆ. ಆದ್ರೆ ಬಿಜೆಪಿ ಅವು ಸಾಕಾಗುವಾಗವೇ ಕಣ್ಲೆ. ಕುರ್ಚಿ ಹೊಡೆದಾಟ ಇನ್ನೇನ್ ಶುರುವಾಯ್ತದೆ. ಆ ಕಡೆ 50 ಜನ, ಈ ಕಡೆ 60 ಜನ ಎರಡು ಟೀಮ್ ಆಗಿ ಹೋಯ್ತವೆ ಅಂತ ಕಾಯ್ತಿದ್ವ ಕಣ್ಲ. ಪಾಪ ಅವು ಅಧಿಕಾರ ಸಿಕ್ತಾಗ ಹಂಗೆ ಆಡಿ 3 ಪಾಲ್ಟಿ ಮಾಡ್ಕೊಂಡಿದ್ವಲ್ಲಣ, ಹಂಗಾಯ್ತದೆ ಅಂತ ಕಾಯ್ತಿದ್ವನ ಕಣೆ. ಆದ್ರೆ ಅಶೋಕ್ ಮಾತ್ರ ಸಿದ್ದಣ್ಣಂಗೆ ಒದ್ದು DK ಅಧಿಕಾರ ಕಿತ್ಕೊಂಡೈತೆ ಅಂತ ಕಣೆ. ಕಾಂಗ್ರೆಸ್ನಲ್ಲಿ ಒಡೆದ ಮನೆ ಆಗೋಗ್ಬಿಟ್ಟಿದೆ. ಅಂತೂ ಇಂತೂ DK ಶಿವಕುಮಾರ್ ಒದ್ದು ಕಿತ್ಕೊಂಡ್ರು. ಅವರು ವಿಧಾನಸಭೆಯಲ್ಲಿ ಹೇಳ್ತಾ ಇದ್ರು ನಾನು ಒದ್ದು ಕಿತ್ಕೊಂತೀನಿ ಅಂತ. ಈಗ ಡೆಲ್ಲಿಗೆ ಹೋಗಿ ಒದ್ದು ಕಿತ್ಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯನವರು ಅಲ್ಲಿ ಮುಖ ಸಪ್ಪಗೆ ಹಾಕ್ಕೊಂಡು ಬಂದಿದ್ದಾರೆ. ಅವರು ನನಗೆ ಇನ್ನೊಂದು 3 ತಿಂಗಳು ಟೈಮ್ ಕೊಡಿ, 15 ದಿನ ಟೈಮ್ ಕೊಡಿ, 1 ವಾರ ಟೈಮ್ ಕೊಡಿ, ಯಾವುದೂ ಇಲ್ಲ. 1 ದಿನನೂ ಟೈಮ್ ಕೊಡಲ್ಲ, ರಾಜೀನಾಮೆ ಕೊಡು ಅಂತ ಛೀಮಾರಿ ಹಾಕಿ ರಾಹುಲ್ ಗಾಂಧಿ ಅವರು ಕಳಿಸಿದ್ದಾರೆ. ಅವ್ರನ್ನ ನಿನಗೆ ಅವಕಾಶನೇ ಇಲ್ಲ ಅಂತ ಕಳಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮೊದಲಿದ್ದಂಥ ಗತ್ತು ಇಲ್ಲ, ಮೊದಲಿದ್ದಂಥ ಕೆಪಾಸಿಟಿನೂ ಇಲ್ಲ, ಸಪ್ಪೆ ಮೊರೆ ಹಾಕ್ಕೊಂಡು ವಾಪಸ್ ಬಂದಿದ್ದಾರೆ. ಬಿಜೆಪಿಲಿ ರೇಣುಕಾಚಾರಿ ಸೈಡಿಗೆ ಹೋದ್ಮೇಲೆ ಅದ್ರ ಜಾಗ ತುಂಬಕ್ಕೆ ಯಾರಾದ್ರೂ ಬೇಕಾಗಿತ್ತು ಕಣ್ಲೆ. ಆ ಕೆಲ್ಸನ ಪಾಪ ಅಶೋಕ್ ಮಾಡ್ತೈತೆ. ಇದ್ರ ತಲೆ ಮೇಲೆ ಬಿಜೆಪಿಯವು ವಿರೋಧ ಪಕ್ಷದ ಲೀಡರ್ ಜವಾಬ್ದಾರಿ ಮಡ್ಗವೆ ಪಾಪ. ಅಯ್ಯ ಬೇರೆ ಯಾರು ಇಲ್ವಲ್ಲ, ಇನ್ನೇನ್ ಮಾಡ್ತವಳಣ. ಆದ್ರೆ ಬಿಜೆಪಿಲುವೆ ಸುಮಾರು ಜನ ಲೀಡರ್ಗಳು ಸಿದ್ದಣ್ಣನ ಹೊಗಳ್ತಾವೆ ಕಣೆ. ಉಪರಾಷ್ಟ್ರಪತಿನೂ ಹೋಗ್ಲೈತಿ. I thank the outgoing Chief Minister for the great service he has done to the state. ಒಳ್ಳೇದಾದಾಗ ಹೊಗಳದ್ರಲ್ಲಿ ಏನ್ ತಪ್ಪಿಲ್ಲ ಬುಳ್ಳ. ಈಗ ಸಿದ್ದಣ್ಣ ಏನೋ ತಲೆ ತೊಳ್ಕೊಂಬಿಡ್ತು. ಆದ್ರೆ ಸಂಪುಟ ವಿಸ್ತರಣೆ ಮಾಡಿ ಅದ್ರೊಳಗೆ DK ತಲೆ ಕೆಡಿಸ್ಕೊಂಡು ಬಟ್ಟೆ ಹರ್ಕೊಂಬೇಕಾಯ್ತದಲ್ಲ. ಆಲ್ರೆಡಿ ಎಲ್ಲವೂ ನಾನ್ DCM ಆಯ್ತೀನಿ, ನಾನ್ ಮಿನಿಸ್ಟರ್ ಆಯ್ತೀನಿ ಅಂತ ಎದ್ದು ನಿಂತ್ಕೊಂಡ್ಬೇಕನೆ. ಪಕ್ಷದ ಮೇಲೆ ನನ್ನ ನಂಬಿಕೆ ಮತ್ತು ಸಹಜವಾಗಿ ನಾನು ಪಕ್ಷದ ವರಿಷ್ಠರ ಮೇಲೆ ನಂಬಿಕೆ ಇಟ್ಕೊಂಡಿರೋದ್ರಿಂದ ಅವಕಾಶ ಕೈ ತಪ್ಪಲ್ಲ ಅನ್ನೋದು ನನ್ನ ಒಂದು ವಿಶ್ವಾಸ ಇದೆ. ಅದರಂಗೆ ನಡೆಯುತ್ತೆ ಅನ್ನೋ ವಿಶ್ವಾಸವೂ ಇದೆ. ಒಂದು ಕೊಡಿಯನ್ನು ಕೇಳಕ್ಕೆ ಹಕ್ಕಿದೆ ಕೇಳಿದ್ದೀವಿ. ನಾವು ಹೇಳಿದ್ದೀವಿ ನೀವು ಹಳಬರು ಒಂದು 5-6 ಜನ ತಗೊಳ್ಳಿ, ಬಾಕಿ 20-22 ಜನರು ಬೇರೆ ಚೇಂಜ್ ಮಾಡಿ ಅಂತ ನಾವು ಹೇಳಿದ್ದೀವಿ. ಸಾಕು, 3 ವರ್ಷ ಅಧಿಕಾರವನ್ನು ಅವರು ಈಗಾಗಲೇ ಮಾಡಿದ್ದಾರೆ ಅಂತ ಸಿದ್ದಣ್ಣನೇ ಸೈಲೆಂಟ್ ಆಗಿ ಇಳಿದೋಗೈತಿ ಅಂದಮೇಲೆ ಇವುಗಳನ್ನು ಹೆಂಗೋ ಕಾಂಪ್ರಮೈಸ್ ಮಾಡಿಸಿ ಸಮಾಧಾನ ಮಾಡ್ತೇವೆ ಕಂಬುಡ್ಲೆ ಅಂದಂಗೆ ಯಾವತ್ತಪ್ಪ ಪಟ್ಟಾಭಿಷೇಕ. ಇನ್ನೊಂದು ವಾರದೊಳಗೆ ಎಲ್ಲ ಆಯ್ತದಂತೆ ಕಲ್ಲಣ. DK ಸಾಹೇಬ್ರು ಡೇಟು ಟೈಮು ಗ್ರಹಗತಿ ಎಲ್ಲಾನು ನೋಡ್ಕೊಂಡು ಅಲ್ವೆಲ್ಲ ಮಾಡೋದು. ಅದು ಯಾವಾಗ ಟೈಮ್ ಬರ್ತದೋ ಕಾಯ್ದು ನೋಡೋಣ ನೆಡ್ಲೆ. ಶಿವನಿ ಶಂಭುಲಿಂಗ. Kuitan ka na, no!